ಇನ್ನು ದೇಶಾದ್ಯಂತ ಮೇಳೈಸಿದಂತ 79ನೇ ಸ್ವಾತಂತ್ರ್ಯ ಸಂಭ್ರಮ ಕೆಲವೇ ಕ್ಷಣಗಳಲ್ಲಿ ಕೆಂಪುಕೋಟೆಯಲ್ಲಿ ಮೋದಿ ಭಾಷಣ. ದೇಶದಾದ್ಯಂತ ಇವತ್ತು 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. 12ನೇ ಬಾರಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ರಾಜ್ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಂತ ಸಂದರ್ಭ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ನಮನ ಸಲ್ಲಿಸಿದ ನಂತರ ಕೆಂಪುಕೋಟೆಯತ್ತ ಪ್ರಧಾನಿ ಆಗಮಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ಗಣ್ಯರು, ಹಾಗೆ ಶಾಲಾ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು, ಹೀಗೆ ಮೋದಿ ಭಾಷಣದಲ್ಲಿ ಹೊಸ ಘೋಷಣೆ ಏನಾದರೂ ಹೊರಬೀಳುತ್ತಾ ಅನ್ನೋ ನಿರೀಕ್ಷೆ ಕೂಡ ಇದೆ. ರಾಜ್ಘಾಟ್ನಿಂದ ಕೆಂಪುಕೋಟೆಯತ್ತ ಪ್ರಧಾನಿ ಮೋದಿ ಹೊರಟಿದ್ದಾರೆ. ಇನ್ನು ಈ ಬಾರಿಯ ಮೋದಿ ಭಾಷಣದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ? ಯಾಕಂದ್ರೆ ಈ ಬಾರಿ ದೇಶ ಹಲವಾರು ಘಟನಾವಳಿಗಳನ್ನು ಕಂಡಿದೆ. ವಿಶೇಷವಾಗಿ ಭಾರತ ಪಾಕಿಸ್ತಾನ ನಡುವೆ ಆದಂಥ ಸಂಘರ್ಷ ಇರ್ಬೋದು, ಜೊತೆಗೆ ಈ ಮೇಕ್ ಇನ್ ಇಂಡಿಯಾ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕನಸುಗಳಿತ್ತು, ವಿಷನ್ಗಳಿತ್ತು, ಅದಕ್ಕೆ ಸಂಬಂಧಪಟ್ಟಾಗ ಇನ್ನು ದೇಶಕ್ಕೆ ಸಂಬಂಧಪಟ್ಟಾಗ ಏನಾದರೂ ಘೋಷಣೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ವಿಶೇಷವಾಗಿ ಉಲ್ಲೇಖ ಮಾಡ್ಬೋದು. ಸೊ ಇದೀಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಾಜ್ಘಾಟ್ನಿಂದ ತಮ್ಮ ಎಸ್ಕಾಟ್ ವಾಹನಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಕೆಂಪುಕೋಟೆಗೆ ಆಗಮಿಸುತ್ತಿರುವಂಥ ದೃಶ್ಯಗಳನ್ನು. 12ನೇ ಬಾರಿ ಧ್ವಜಾರೋಹಣ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈಗ ಆಗಮಿಸ್ತಾ ಇದ್ದಾರೆ. ಇದು ಕೆಂಪುಕೋಟೆಯ ಆವರಣ, ರೆಡ್ ಫೋರ್ಟ್ ಏನಿದೆ ಅದರ ಆವರಣಕ್ಕೆ ಈಗ ಆಗಮಿಸ್ತಾ ಇರೋದು. ಇನ್ನು ಅದ್ಭುತವಾಗಿ ಅಲಂಕಾರಗೊಂಡಿರುವಂಥ ಕೆಂಪುಕೋಟೆಯ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ದೇಶದಾದ್ಯಂತ ಇವತ್ತು 79ನೇ ಸ್ವಾತಂತ್ರ್ಯೋತ್ಸವ. ಅದು ನಾವು ನೋಡ್ತಾ ಇರೋದು, ಅದರಲ್ಲೂ ಶಾಲಾ ಮಕ್ಕಳಿಗೆ ಬಹಳ ವಿಶೇಷವಾದಂಥ ಒಂದು, ನಮಗೂ ಕೂಡ ಈ ಬಾಲ್ಯದ ನೆನಪುಗಳು, ಈ ಸ್ವಾತಂತ್ರ್ಯೋತ್ಸವದ ದಿನ ಹೇಗಿರುತ್ತೆ. ಆದರೆ ಈಗ ನಾವು ನೋಡ್ತಿರೋದು ದೆಹಲಿಯ ದೃಶ್ಯಗಳು. The Prime Minister's carcade taking the gentle sweep around the moat to arrive here at the Lahori gate side. The Republic of India celebrating its 79th Independence Day and the leader of the government of the largest democracy in the world being accorded a ceremonial salute and welcome. ದೆಹಲಿಯ ಕೆಂಪುಕೋಟೆಯ ನೇರ ದೃಶ್ಯಗಳು. ಈಗ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ದೆಹಲಿಯ ಕೆಂಪುಕೋಟೆಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ, ಹಾಗೆ ಪ್ರಧಾನಿ ಮೋದಿಯವರ ಭಾಷಣ. ಇದೀಗ ತಮ್ಮ ವಾಹನದಿಂದ ಕೆಳಗಿಳಿತಿರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಯಾವುದೇ ಪ್ರಧಾನಿಗೆ ಇವತ್ತಿನ ದಿನ ಅಥವಾ ಯಾವುದೇ ಪ್ರಜೆಗೆ ವಿಶೇಷವಾಗಿರುತ್ತೆ. ಅದರಲ್ಲೂ ಪ್ರಧಾನಿಯಾದವರಿಗೆ ಆ ಧ್ವಜಾರೋಹಣ, ದೇಶವನ್ನು ಉದ್ದೇಶಿಸಿ ಇವತ್ತಿನ ದಿನ ಮಾತನಾಡೋದೇನಿದೆ ಅದೊಂದು ವಿಶೇಷವಾದಂಥ ಅನುಭೂತಿ ಇರುತ್ತೆ. ಸೊ ನಾವೀಗ ನೋಡ್ತಾ ಇದ್ದೀವಿ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಅಲ್ಲಿ ಬರಮಾಡ್ಕೊಳ್ತಿರುವಂಥ ಸಂದರ್ಭ, ಜೊತೆಗೆ ಸೇನಾ ಮುಖ್ಯಸ್ಥರು ಕೂಡ. ಸೊ ಇದು ಕೆಂಪುಕೋಟೆಗೆ ಪ್ರಧಾನಿ ಮೋದಿ ಆಗಮಿಸಿದಂಥ ದೃಶ್ಯ. 12ನೇ ಬಾರಿಗೆ ಧ್ವಜಾರೋಹಣ ಮಾಡೋದಕ್ಕೆ ಪ್ರಧಾನಿ ಮೋದಿ ಈಗ ಕೆಂಪುಕೋಟೆಗೆ ಆಗಮಿಸಿದ್ದಾರೆ. ಒಂದು ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. अध्यक्ष सेना पुलिस सम्मान गार्ड निरीक्षण के लिए हजरत इमाम. The overall commander of the Prime Minister's Guard of Honor informing the Prime Minister that the guard is ready and requesting him to inspect the Guard of Honor. The band position there will strike up a slow march during the inspection.
The inspection of the Guard of Honor complete, the Prime Minister will now move towards the ramparts of the Red Fort, passing through the Lahori Gate. The flag hoisting ceremony at the ramparts, followed by the Prime Minister's address to the nation, are the high point of today's celebrations here. Nation building is a complex, collaborative and cumulative task. It happens over a period of time marked by intense and steadfast commitment. Today, Prime Minister Narendra Modi will share with the nation some victories, some challenges and some changes on his government's journey towards nation building. सम्मान गारद का निरीक्षण करने के बाद प्रधानमंत्री अब लाल किले की प्राचीर की ओर अग्रसर। उनके साथ दिल्ली एरिया के जीओसी लेफ्टिनेंट जनरल भवनीश कुमार, विशाल और भव्य लाहौरी गेट, जहां प्रवेश के लिए काठ का पुल, 41 फीट ऊंचा और 24 फीट चौड़ा लाहौरी गेट, ऊंचा मेहराबदार दरवाजा, दरवाजे की 3 मंजिलें। यहां से प्रवेश करने के बाद प्राचीर पर पहुंचने के लिए सीढ़ियां हैं और अब तो यहां विशिष्ट व्यक्तियों के लिए लिफ्ट भी है। प्रधानमंत्री प्राचीर की ओर अग्रसर। जब ये लाल किला बना था तब ये प्राचीर नहीं थी, इसे बाद में बनवाया गया और सन 1947 में पहली बार हमारा प्यारा तिरंगा राष्ट्रीय ध्वज यहीं इसी प्राचीर पर फहराया गया था। So the raincoats are out, a slight drizzle seems to be blessing the venue. Opportune moment in time. The heavens have held steady so far. The Prime Minister arriving at the first level of the ramparts, Raksha Mantri Shri Rajnath Singh, Raksha Rajya Mantri Shri Sanjay Seth, Chief of Defence Staff General Anil Chauhan, Chief of the Army General Upendra Dwivedi, the Navy Chief Admiral Dinesh K. Tripathi and the Chief of Air Staff Air Chief Marshal A.B. Singh greet him. Once the Prime Minister is ready to ascend the final level, the GOC Delhi area will conduct him to the dais to hoist the national flag, which will be followed by his address. In fact, when the flag hoisting is done, it will be synchronized with the 21-gun salute by the valiant gunners of the 1721 Field Battery. ಈಗ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ನಾವೀಗ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರನ್ನ ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಉಪೇಂದ್ರ ದ್ವಿವೇದಿ ಅವರು ಏನು ಇಂಡಿಯನ್ ಆರ್ಮಿಯ ಚೀಫ್, ಸೊ ಅವರು ಅಲ್ಲಿ ಬರ್ಮಾಡ್ಕೊಂಡ್ರು. ಜೊತೆಗೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಕೂಡ ಬರ್ಮಾಡ್ಕೊಂಡಂಥ ಸಂದರ್ಭ ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ಜಯ ಭಾರತ್ ಅನ್ನೋ ಒಂದು ವಿನ್ಯಾಸ ಬರೋ ಹಾಗೆ ಅಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆ ಆಸೀನರಾಗೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗೌರವ ವಂದನೆ ಸ್ವೀಕರಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಈಗ ಕೆಂಪುಕೋಟೆಗೆ ಆಗಮಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಒಂದು ವಿಶೇಷವಾದಂಥ ದಿನ, ಹೆಮ್ಮೆಯ ದಿನ. ದೆಹಲಿಯ ಕೆಂಪುಕೋಟೆ ಪ್ರತಿ ವರ್ಷದ ಹಾಗೆ ಇವತ್ತು ಕಂಗೊಳಿಸ್ತಾ ಇದೆ. ಇನ್ನು ಸುತ್ತಮುತ್ತ ಕೆಂಪುಕೋಟೆ ಸುತ್ತಮುತ್ತ ನಿಮಗೆ ಕಂಡು ಬರುವಂತಹ ದೃಶ್ಯಗಳು. ಸೊ ದೆಹಲಿಯ ಕೆಂಪುಕೋಟೆ ಮೇಲೆ ಧ್ವಜಾರೋಹಣ ಮಾಡುವುದಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. 79ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಎಲ್ಲರ ಚಿತ್ತ ಈಗ ದೆಹಲಿಯ ಕೆಂಪುಕೋಟೆಯತ್ತ, ಜೊತೆಗೆ ಪ್ರಧಾನಿ ಮೋದಿಯವರ ಭಾಷಣದತ್ತ. ಅದ್ಭುತವಾದಂಥ ದೃಶ್ಯಾವಳಿಗಳು ಕೆಂಪುಕೋಟೆಯಿಂದ ನಿಮಗೆ ಕಾಣಸಿಗ್ತಾ ಇದೆ. ರಾಜ್ಘಾಟ್ಗೆ ಬೆಳಗ್ಗೆ ಭೇಟಿ ನೀಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಅಂತಿಮ ನಮನ ಸಲ್ಲಿಸಿ ಸ್ಮಾರಕಕ್ಕೆ ನಂತರ ಕೆಂಪುಕೋಟೆಗೆ ಈಗ ಆಗಮಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಅವ್ರನ್ನ ಬರಮಾಡಿಕೊಂಡ್ರು. ಇನ್ನು ಕೆಲವೇ ಹೊತ್ತಿನಲ್ಲಿ ಕೆಂಪುಕೋಟೆಯಲ್ಲಿ ಮೋದಿ ಅವರಿಂದ ಧ್ವಜಾರೋಹಣ ನೆರವೇರಲಿದೆ. ಹಾಗೆ ಈ ಬಾರಿಯ ಭಾಷಣದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಸದ್ಯಕ್ಕೆ ದೆಹಲಿಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ದ ಏರಿಯಲ್ ವ್ಯೂ ದೆಹಲಿಯ ಕೆಂಪುಕೋಟೆ ಹೇಗೆ ಇವತ್ತು ಸಜ್ಜಾಗಿದೆ ಅಂತ. आर्य समाज मंदिर भी है और सेंट्रल बैप्टिस्ट चर्च भी, भले ही वो कैमरे की नज़र से दूर हैं लेकिन हैं यहीं इसी इलाके में मौजूद. और ये विशिष्ट दीर्घा जहां केंद्रीय मंत्री, सेना के अध्यक्ष, सैन्य अधिकारी, गणमान्य व्यक्ति
ತ್ರಿವರ್ಣ ಧ್ವಜಾರೋಹಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಪ್ರಧಾನಿ ಮೋದಿ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರನ್ನ ಉನ್ನತ ಗಣ್ಯರು ಈಗಾಗಲೇ ಸ್ವಾಗತಿಸಿದ್ದಾರೆ. ಭೂಸೇನೆ, ನೌಕಾಪಡೆ ಹಾಗೆ ವಾಯುಪಡೆ, ದೆಹಲಿ ಪೊಲೀಸರ ಸಿಬ್ಬಂದಿ ಒಳಗೊಂಡಂತಹ ಎಲ್ಲರೂ ಕೂಡ ಈಗಾಗಲೇ ಪ್ರಧಾನಿ ಮೋದಿಯನ್ನ ಬರಮಾಡಿಕೊಂಡಿದ್ದಾರೆ. ಬಿಗಿ ಭದ್ರತೆಯೊಂದಿಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. 79ನೇ ಸ್ವಾತಂತ್ರ್ಯ ಸಂಭ್ರಮ ದೆಹಲಿಯಲ್ಲಿ ಮನೆ ಮಾಡಿದ್ದು. ದೆಹಲಿಯ ಕೆಂಪು ಕೋಟೆ ಈಗಾಗಲೇ ತ್ರಿವರ್ಣ ಧ್ವಜದ ಬಣ್ಣಗಳಿಂದ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಈ ಬಾರಿಯ ವಿಶೇಷತೆ ಅಂದರೆ ಪ್ರಧಾನಿ ಮೋದಿ 12ನೇ ಬಾರಿಗೆ ಅಂದರೆ 3ನೇ ಅವಧಿಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇರೋದ್ರಿಂದಾಗಿ ಹಲವು ವಿಶೇಷತೆಗಳನ್ನ ಕೂಡಿರುವಂಥದ್ದು. ಇನ್ನು ಪ್ರಧಾನಿ ಮೋದಿಯ ಭಾಷಣದತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಏನಾದರೂ ಹೊಸ ಘೋಷಣೆ ಏನಾದರೂ ಹೊರಬೀಳುತ್ತಾ, ಏನಾದರೂ ಹೊಸ ಆಫೀಸ್ಗಳೇನಾದರೂ ಜನರಿಗೆ ಏನಾದರೂ ಕೊಡಬಹುದಾ ಪ್ರಧಾನಿ ಮೋದಿ? ದೇಶದ ಜನರಿಗೆ ಏನು ಸಲಹೆ ಸೂಚನೆಗಳನ್ನು ಕೊಡಬಹುದು ಅನ್ನುವತ್ತ ಎಲ್ಲರ ಚಿತ್ತ ನೆಟ್ಟಿದೆ. 79ನೇ ಸ್ವಾತಂತ್ರ್ಯ ಸಂಭ್ರಮ ಈಗಾಗಲೇ ಮನೆ ಮಾಡಿತು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಭಾಷಣವನ್ನು ನೆರವೇರಿಸಲಿದ್ದಾರೆ. 12ನೇ ಬಾರಿಗೆ ತ್ರಿವರ್ಣ ಧ್ವಜಾರೋಹಣವನ್ನು ಪ್ರಧಾನಿ ಮೋದಿ ನೆರವೇರಿಸಲಿದ್ದಾರೆ. ತ್ರಿವರ್ಣ ಧ್ವಜಾರೋಹಣದ ಬಳಿಕ ಪ್ರಧಾನಿ ಮೋದಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಹಾಗಾಗಿ ಹೊಸ ಘೋಷಣೆಗಳೇನಾದರೂ ಈ ಬಾರಿ ಹೊರಬೀಳುತ್ತಾ ಅನ್ನುವಂಥ ಚಿತ್ತ ಎಲ್ಲರ ನೆಟ್ಟಿರುವಂಥದ್ದು. ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. 7 ಸುತ್ತಿನ ಕೆಂಪು ಕೋಟೆಯಂತೆ ಈಗಾಗಲೇ ಸರ್ಪಗಾವಲನ್ನು ಹಾಕಲಾಗಿದೆ. ಸಿಂಧೂರ್ ಆಪರೇಷನ್ ಸಿಂಧೂರ್ ಯಶಸ್ಸೇ ಈಗ ಮುಖ್ಯ ಹೈಲೈಟ್ ಆಗಿರುವಂಥದ್ದು. ಮೊದಲಿಗೆ 21 ಕುಶಾಲ ತೋಪುಗಳ ಜೊತೆಗೆ ಧ್ವಜಾರೋಹಣವನ್ನು ಪ್ರಧಾನಿ ಮೋದಿ ನೆರವೇರಿಸಲಿದ್ದಾರೆ. ಇನ್ನು ಭಾಷಣದಲ್ಲಿ ಆಪರೇಷನ್ ಸಿಂಧೂರವನ್ನು ಪ್ರಧಾನಿ ಮೋದಿ ಪ್ರಸ್ತಾಪಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಪಾಕಿಸ್ತಾನದ ವಿರುದ್ಧ ಸೇನೆ ಕಾರ್ಯಾಚರಣೆಯನ್ನು ಗೌರವಿಸಿ ಇವತ್ತು ಭಾಷಣವನ್ನು ನೆರವೇರಿಸಲಿದ್ದಾರೆ.